ಸ್ನೇಹಿತರೆ ನಮಸ್ತೆ. ನೋಡಿ, ಯಲಹಂಕದಿಂದ ರ್ಯಾಪಿಡೋದಲ್ಲಿ ಒಂದು ಬುಕಿಂಗ್ ಬಂದಿತ್ತು ಏರ್ಪೋರ್ಟ್. ನಾನು ಅದನ್ನ ಪಿಕಪ್ ಅಂದ್ರೆ ಏರ್ಪೋರ್ಟ್ ಬುಕಿಂಗ್ ತಗೊಂಡು ಫೋನ್ ಮಾಡಿದೆ. ಅವ್ರದ್ದು ಪರ್ಸನಲ್ ನಂಬರ್ ಸಿಕ್ಕಿತ್ತು. ಫೋನ್ ಮಾಡಿದಾಗ ಅವ್ರಿಗೆ ಹೇಳ್ದೆ, ನೋಡಿ ಸರ್, ₹1000 ಆಗುತ್ತೆ. ಇದರಲ್ಲಿ ₹675 ತೋರಿಸಿತ್ತು. ಅವನು ಅದು ಏನು AC ಬುಕ್ ಮಾಡ್ಕೊಂಡು ₹70 ಎಕ್ಸ್ಟ್ರಾ ಎಲ್ಲ ಸೇರಿಸಿ ವಿತ್ ಟೋಲ್ ಎಲ್ಲ ಸೇರಿತ್ತು. ನಾನು ಅದಕ್ಕೆ ಫೋನ್ ಮಾಡ್ಬಿಟ್ಟು, ಇಲ್ಲ ಸರ್, ₹1000 ಆದ್ರೆ ಬರ್ತೀನಿ ಅಂತ ಹೇಳಿ ಫೋನ್ ಮಾಡಿದಾಗ, ಆಯ್ತು ಬನ್ನಿ, ನಂಗೆ ಇನ್ವಾಯ್ಸ್ ಬೇಕು ಅಂತ ಕೇಳಿದ್ರು. ಆ ಕಾಲ್ ರೆಕಾರ್ಡ್ ಕೂಡ ಹಾಕ್ತೀನಿ. ಸರ್, ಏರ್ಪೋರ್ಟ್ ₹1000 ಆದ್ರೆ ಬರ್ತೀವಿ ಸರ್. ಈ ಕಡೆಯಿಂದ ಆ ಕಡೆಯಿಂದ ಬರೋದಿಲ್ಲ ಎಷ್ಟೊತ್ತಲ್ಲಿ ಡ್ಯೂಟಿಗೆ. ಓಕೆ. ಹೌದು, ರ್ಯಾಪಿಡೋನಾ ಯಾವ್ದ್ರಿಂದ? ರ್ಯಾಪಿಡೋ ಅಲ್ಲಿ ಅಷ್ಟು ಇನ್ಕ್ರೀಸ್ ಮಾಡಕ್ ಬರಲ್ಲ. ಹಾ ಅಲ್ಲಿ ಅಷ್ಟು ಇನ್ಕ್ರೀಸ್ ಮಾಡ್ತಾ ಇಲ್ಲ. ಅಷ್ಟೇ, ಏನ್ ಮಾಡಕ್ಕಾಗಿಲ್ಲ ಸರ್. ಬಿಲ್ ಬಿಲ್ ಕೊಡ್ತೀರಾ? ಹಾ ಬಿಲ್ ಬೇಕು ನನಗೆ, ಬಿಲ್ ಕೊಡ್ತೀರಾ? ಹಾ ಖಂಡಿತ ಬರುತ್ತೆ. ನನಗೆ ಇದು ಬರುತ್ತೆ, ನಿಮ್ಗೆ ಇನ್ವಾಯ್ಸ್ ಬರುತ್ತೆ ಅದಕ್ಕೆ. ₹1000. ಹೌದು. ಓಕೆ ಓಕೆ, ಸರಿ ಬನ್ನಿ ಹಂಗಾದ್ರೆ. ಹಾ ಸರಿ. ಓಕೆ, ಬಟ್ ಇನ್ವಾಯ್ಸ್ ಬೇಕು ನಂಗೆ. ಇನ್ವಾಯ್ಸ್ ಇಲ್ಲ ಅಂದ್ರೆ ಕೊಡಲ್ಲ, ಅದಕ್ಕೆ. ಖಂಡಿತ ಇನ್ವಾಯ್ಸ್ ಬರುತ್ತೆ. ನಂದು ಮೀಟರ್ ಟ್ಯಾಕ್ಸ್ ಇದೆ, ಇನ್ವಾಯ್ಸ್ ಇದೆ, ನಿಮ್ಗೆ ಕೊಡುತ್ತೆ. ಸರಿ ಸರಿ, ಹ್ಯಾಂಡ್ ರಿಟರ್ನ್ ಅಲ್ಲ ಇದು? ಇಲ್ಲ ಸರ್, ನಿಮ್ಗೆ ಇನ್ವಾಯ್ಸ್ ಬರುತ್ತೆ, ಪ್ರಿಂಟ್ ಔಟ್ PDF. ಸರಿ ಸರಿ ಬನ್ನಿ. ಓಕೆ ಸರ್. ಸೊ ಹಂಗಾಗಿ ಅವ್ರನ್ನ ಡ್ರಾಪ್ ಮಾಡಿ ಇನ್ವಾಯ್ಸ್ ಅವ್ರಿಗೆ ಕೊಟ್ಬಿಟ್ಟು ಇವಾಗ ಹೋಗ್ತಾ ಇದೀನಿ. ಟೋಲ್ ಟೋಲ್ ರೋಡ್ ಅಲ್ಲೇ ಹೊಂಟೋಗ್ಬಿಟ್ರೆ ₹314 ಎಕ್ಸ್ಟ್ರಾ ಟೋಲ್ಗೆ ಹೊಟ್ಟೋಗುತ್ತೆ ಪೂರ್ತಿ. ಒಂದ್ ಸೈಡ್ ಈಗ ₹160 ಕೊಟ್ಟು, ಇನ್ನೊಂದು ಬ್ಯಾಕ್ ರೋಡ್ ಅಲ್ಲಿ ಹೋಗ್ಬಿಡ್ತೀನಿ. ಈಗ ಒಟ್ನಲ್ಲಿ ಖಾಲಿನೇ. ₹24 ನಂಗೆ ಚಾರ್ಜ್ ಆಗುತ್ತೆ. ಬಟ್ ಇನ್ವಾಯ್ಸ್ ಅಂದ್ರೆ ಈ ಮೀಟರ್ ಟ್ಯಾಕ್ಸ್ ಅಪ್ಲಿಕೇಶನ್ ಇರೋದ್ರಿಂದ ಇನ್ವಾಯ್ಸ್ ಕೊಟ್ಟು ಡ್ಯೂಟಿ ಮಾಡೋದಕ್ಕೆ ಒಂದು ಅವಕಾಶ ಆಯ್ತು. ಸಿಚುವೇಶನ್ ಬರ್ಬೋದು, ಯಾವಾಗ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ. ಯೂಸ್ ಮಾಡ್ಕೊಳ್ಳೋಣ ಅಷ್ಟೇ.